ರಾಮನಗರದಲ್ಲಿ ವಕೀಲರ ಕಿಚ್ಚು ತಣ್ಣಗಾಗಿಲ್ಲ. ಇದರ ನಡುವೆ ವಿಧಾನಸಭೆಯಲ್ಲಿ 1.5 ಗಂಟೆ ಕಾವೇರಿದಂತ ಚರ್ಚೆ ನಡೆದಿದೆ. ವಕೀಲರ ವಿರುದ್ಧ ಕೇಸ್ ದಾಖಲಿಸಿದಂತ ಪಿಎಸ್ಐ ಸಸ್ಪೆಂಡ್ಗೆ ಬಿಜೆಪಿ ಜೆಡಿಎಸ್ ಸಮರವನ್ನೇ ಸಾರಿವೆ. ಆದರೆ ಗೃಹ ಸಚಿವ ಪರಮೇಶ್ವರ್ ಪಿಎಸ್ಐ ಕ್ರಮ ಸಮರ್ಥಿಸಿಕೊಂಡಿದ್ದಾರೆ. ರಾಮನಗರದಲ್ಲಿ ಪೊಲೀಸರು ವರ್ಸಸ್ ವಕೀಲರ ಸಂಘರ್ಷ ಭುಗಿಲೆದ್ದಿದೆ. 40 ವಕೀಲರ ವಿರುದ್ಧ ಎಫ್ಐಆರ್ ದಾಖಲಿಸಿರುವುದಕ್ಕೆ ಕೆರಳಿ ಕೆಂಡವಾಗಿದ್ದಾರೆ. ರಾಮನಗರ ಪಿಎಸ್ಐ ತನ್ವೀರನ್ನ ಸಸ್ಪೆಂಡ್ ಮಾಡುವಂತೆ ಪಟ್ಟು ಹಿಡಿದಿದ್ದಾರೆ. ಈ ಪ್ರಕರಣ ರಾಜಕೀಯ ತಿರುವು ಪಡೆದುಕೊಂಡಿದೆ. ಸದನದಲ್ಲೂ ಸದ್ದು ಮಾಡಿದ ರಾಮನಗರ ವಕೀಲರ ಕಿಚ್ಚು. ರಾಮನಗರ ವಕೀಲರ ಪ್ರತಿಭಟನೆ ವಿಚಾರ ವಿಧಾನಸಭೆಯಲ್ಲೂ ಪ್ರತಿಧ್ವನಿಸಿತ್ತು. ಶೂನ್ಯ ವೇಳೆಯಲ್ಲಿ ಈ ಬಗ್ಗೆ ಪ್ರಸ್ತಾಪಿಸಿದ ವಿಪಕ್ಷ ನಾಯಕ ಆರ್ ಅಶೋಕ್, ಚಾಂದ್ ಪಾಷಾ ಎಂಬ ವಕೀಲ ಜ್ಞಾನವಾಪಿ ಮಸೀದಿಯಲ್ಲಿ ಪೂಜೆಗೆ ಕೋರ್ಟ್ ಆದೇಶ ಮಾಡಿರೋ ಬಗ್ಗೆ ಟ್ವೀಟ್ನಲ್ಲಿ ಜಡ್ಜ್ ಬಗ್ಗೆ ಅವಾಚ್ಯ ಪದಗಳಿಂದ ನಿಂದಿಸಿದ್ದ. ಹಿಂದೂಗಳು ಬಿಜೆಪಿ ವಿರುದ್ಧವೂ ನಿಂದಿಸಿದ್ದ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಈತನ ವಿರುದ್ಧ ವಕೀಲರ ಸಂಘದ ಒಂದು ಗುಂಪು ಪೊಲೀಸರಿಗೆ ದೂರು ಕೊಟ್ಟಿತ್ತು. ಆದರೆ ಪೊಲೀಸರು ದೂರು ಕೊಟ್ಟವರ ವಿರುದ್ಧವೇ ಎಫ್ಐಆರ್ ಹಾಕಿದ್ದಾರೆ. ರಾಮನಗರ ಪಿಎಸ್ಐ ತನ್ವೀರ್ ವಿರುದ್ಧ ಕೂಡ ಕಾಯ್ದೆಯಡಿ ಕೇಸ್ ದಾಖಲಿಸಲು ಆರ್ ಅಶೋಕ್ ಒತ್ತಾಯಿಸಿದ್ದಾರೆ. ರಾಮನಗರ ಪಿಎಸ್ಐ ತನ್ವೀರ್ ಸಸ್ಪೆಂಡ್ಗೆ ವಿಪಕ್ಷಗಳ ಪಟ್ಟು. ಈ ವಿಚಾರ ಕುರಿತು ಪ್ರತಿಕ್ರಿಯಿಸಿದ ಗೃಹ ಸಚಿವ ಪರಮೇಶ್ವರ್, ಈ ಪ್ರಕರಣದ ತನಿಖೆಗೆ ಚನ್ನಪಟ್ಟಣ ಡಿವೈಎಸ್ಪಿಯನ್ನ ನೇಮಿಸಲಾಗಿದೆ. ತನಿಖಾ ವರದಿಯಲ್ಲಿ ತಪ್ಪು ಕಂಡು ಬಂದ್ರೆ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳಿದ್ದಾರೆ. ಈ ವೇಳೆ ಇದಕ್ಕೆ ತೃಪ್ತರಾಗದ ಬಿಜೆಪಿ ಜೆಡಿಎಸ್ ಸದಸ್ಯರು ಸದನದ ಬಾವಿಗಿಳಿದ್ರು. ಪಿಎಸ್ಐ ಸಸ್ಪೆಂಡ್ಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದ್ರು. ಚಾಂದ್ ಪಾಷಾ ಕೋಮು ಸೌಹಾರ್ದತೆಗೆ ಧಕ್ಕೆ ತರುವ ಕೆಲಸ ಮಾಡಿದ್ದಾರೆಂತ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ರೆ, ಹೀಗೆ ಆದ್ರೆ ರಾಜ್ಯದಲ್ಲಿ ಹಿಂದೂಗಳೇ ಜೀವನ ಮಾಡಲಾಗಲ್ಲ ಅಂತ ಯತ್ನಾಳ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸಂಜೆಯು ಬಿಜೆಪಿ ಜೆಡಿಎಸ್ ಸದಸ್ಯರಿಂದ ಧರಣಿ ಮುಂದುವರಿಕೆ. ಬಿಜೆಪಿ ಜೆಡಿಎಸ್ ಸದಸ್ಯರು ರಾಮನಗರ ಪಿಎಸ್ಐ ಅಮಾನತಿಗೆ ಆಗ್ರಹಿಸಿ ಸಂಜೆಯು ಧರಣಿ ಮುಂದುವರೆಸಿದ್ರು. ಈ ವೇಳೆ ನಾಳೆ ಬೆಳಿಗ್ಗೆ ಹೇಳಿಕೆ ಕೊಡೋದಾಗಿ ಪರಮೇಶ್ವರ್ ಭರವಸೆ ನೀಡಿದ್ರು. ಕೊನೆಗೆ ಗಲಾಟೆ ಜೋರಾಗ್ತಿದ್ದಂತೆ ಸ್ಪೀಕರ್ ಖಾದರ್ ನಾಳೆ ಬೆಳಿಗ್ಗೆ 9:45ಕ್ಕೆ ಕಲಾಪ ಮುಂದೂಡಿದ್ರು. ಭಯಕ್ಕೆ ಡಿಕೆ ಬಾಯಿ ಬಿಡ್ತಿಲ್ಲ. ರಾಮನಗರದಲ್ಲಿ ವಕೀಲರ ಆಕ್ರೋಶ. ಡಿಸಿ ಕಚೇರಿ ಬಳಿ ಮಾತನಾಡಿದ ರಾಮನಗರ ಬಾರ್ ಕೌನ್ಸಿಲ್ ಅಧ್ಯಕ್ಷ ವಿಶಾಲ್ ರಘು, ಸರ್ಕಾರ ಇಷ್ಟು ಕೀಳುಮಟ್ಟಕ್ಕೆ ಇಳಿಯುತ್ತೆ ಅಂದುಕೊಂಡಿರಲಿಲ್ಲ. ಏನ್ರಿ, ತನಿಖೆ ಹಂತದಲ್ಲಿದೆ. ನಾವು ಕೊಲೆ ಅಥವಾ ರೇಪ್ ಮಾಡಿದ್ದೇವಾ? ಓರ್ವ ಪಿಎಸ್ಐ ಅಮಾನತು ಮಾಡಲು ಆಗ್ತಿಲ್ವಾ? ಇದು ಕೆಟ್ಟ ಪರಿಣಾಮ ಬೀರಲಿದೆ. ಭಯಕ್ಕೆ ಡಿಸಿಎಂ ಡಿಕೆಶಿ ಬಾಯಿ ಬಿಡ್ತಿಲ್ಲ. ತಾನು ಸಿಎಂ ಆಗಲು ಇಡೀ ರಾಜ್ಯವನ್ನ ಹಾಳು ಮಾಡಲು ಹೊರಟಿದ್ದಾರೆಂದ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಾವು ಇಷ್ಟಕ್ಕೆ ನಿಲ್ಲಿಸೋದಿಲ್ಲ, ನಾಡಿದ್ದು ಬೆಂಗಳೂರು ಚಲೋ ಮಾಡ್ತೇವೆ ಅಂತ ಎಚ್ಚರಿಸಿದ್ದಾರೆ. ನಿಷ್ಪ್ರಯೋಜಕ ಎಸ್ಪಿಗೆ ನಾಚಿಕೆ ಆಗ್ಬೇಕು. ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಎಸ್ಪಿ ಒಂದು ಸಬ್ ಇನ್ಸ್ಪೆಕ್ಟರ್ನ ಎನ್ಕ್ವೈರಿ ಮಾಡೋಕ್ಕಿಂತ ಮುಂಚೆನೆ ಸಸ್ಪೆಂಡ್ ಮಾಡಿ ಅಮಾನತಿನ ಮಾತಿ ಕಂಡಕ್ಟ್ ಮಾಡಬೇಕು. ಯಾವ ಐಆರ್ ಆಫೀಸರ್ ಪರ್ಮಿಷನ್ ಬೇಕಾಗಿಲ್ಲ. ಅದಕ್ಕೆ ನಿಮ್ಮ ಆಡಳಿತವನ್ನ, ನಿಮ್ಮ ಇರುವಂತ ಕೆಲಸವನ್ನು ನೀವು ನಿರ್ವಹಿಸಬೇಕಾಗಿರುವಂತ ನಿಷ್ಪ್ರಯೋಜಕರಾಗಿದ್ದೀರಿ. ಇವತ್ತು ಗುರುವಾರ ಬೆಂಗಳೂರು ಚಲೋಗೆ ವಕೀಲರು ಪ್ಲಾನ್ ಮಾಡ್ತಿದ್ದಾರೆ. ರಾಮನಗರದಲ್ಲಿ ಸದ್ಯ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಸರ್ಕಾರ ಆದಷ್ಟು ಬೇಗ ಪರಿಹಾರ ಹುಡುಕಬೇಕಿದೆ. ಬ್ಯೂರೋ ರಿಪೋರ್ಟ್ ಟಿವಿ9.